ಬನ್ನಿ ಗುರು KKPL ಅಲ್ಲಿ ಉತ್ತರ ಕನ್ನಡ ಸ್ಟಾಲಿಯನ್ಸ್ ಟೀಮ್ ಯಾವ ರೀತಿ ಇದೆ, ಈ ಟೀಮ್ ನ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ, ಈ ಟೀಮ್ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಕೂಡ ಶೇರ್ ಮಾಡಿ. ಇದೇ ರೀತಿ ಎಲ್ಲಾ ಟೀಮ್ ಗಳ ಸ್ಟ್ರೆಂತ್, ವೀಕ್ನೆಸ್ ಮತ್ತು ಸ್ಕ್ವಾಡ್ ಅನಲೈಸ್ ಮಾಡಿರುವಂತಹ ವಿಡಿಯೋಸ್ ಇವೆ, ಎಕ್ಸೆಪ್ಟ್ ವಿಜಯಪುರ. ಅದನ್ನ ನಾಳೆ ಮಾಡ್ತೀನಿ. ಇವಾಗ ಉತ್ತರ ಕನ್ನಡ ಮಾಡ್ತಾ ಇದೀನಿ. ಬೇರೆ ವಿಡಿಯೋಗಳನ್ನ ನೋಡಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಇದೆ, ಹೋಗಿ ಎಲ್ಲ ನೋಡಿ ಬನ್ನಿ. ಇವತ್ತು ಉತ್ತರ ಕನ್ನಡ ಟೀಮ್ ಯಾವ ರೀತಿ ಇದೆ, ಈ ಟೀಮ್ ನೋಡಿದ್ರೆ ಏನ್ ಅನ್ಸುತ್ತೆ, ಈ ಟೀಮ್ ಕಪ್ ಗೆಲ್ಲುತ್ತಾ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಕ್ರೀನ್ ಮೇಲೆ ಹಾಕಿದೀನಿ, ಸೈಡ್ ಅಲ್ಲಿ ನೋಡ್ತಾ ಇರಬಹುದು. ಒಬ್ಬೊಬ್ಬ ಪ್ಲೇಯರ್ ಬಗ್ಗೆ ನೋಡ್ಕೊ ಹೋಗೋಣ. ಮೊದಲಿಗೆ ಅಭಿಷೇಕ್ ಅಂತ ಈ ಪ್ಲೇಯರು ಒಂಥರ ಕರ್ನಾಟಕ ಟೀಮ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಸಾರಿ, ಕರ್ನಾಟಕ ಅಂತ ಹೇಳ್ತೀನಿ. ಇವರು ಲೆಫ್ಟ್ ಕಾರ್ನರ್, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಲೋಕಲ್ ಟೂರ್ನಮೆಂಟ್ ಗಳಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್. ಅದರಿಂದ ಇವ್ರನ್ನ ತಗೊಂಡಿದ್ದಾರೆ. ಇವರು ಏನಪ್ಪಾ, ಇವ್ರ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಆಂಕಲ್ ವುಡ್ ಮಾಡದೆ ಇವರ ಸ್ಟ್ರೆಂತ್. ಇನ್ನು ನೆಕ್ಸ್ಟ್ ಬಂದು ಆರ್ಯ ಅಂತ, ಇವರು ಕೂಡ ಲೆಫ್ಟ್ ಕಾರ್ನರ್. ಇಬ್ರು ಲೆಫ್ಟ್ ಕಾರ್ನರ್. ಫಸ್ಟ್ ಹೇಳ್ತಾ ಇದೀನಿ, ನೋಡ್ತಾ ಇರ್ಬೋದು. ಇವರು ಬೆಂಗಳೂರು ಫ್ಯೂಚರ್ ಬುಲ್ಸ್ ಅನ್ನೋ ಅಕಾಡೆಮಿಲಿ ಸಖತ್ತಾಗಿ ಕೋಚಿಂಗ್ ಸೆಂಟರ್ ಇರುವಂತದ್ದು. ಆ ಅಕಾಡೆಮಿಲಿ ಇವರು ಕೋಚಿಂಗ್ ನ ಪಡ್ಕೊಂಡಿದ್ದಾರೆ ಮತ್ತು ಕರ್ನಾಟಕ ಜೂನಿಯರ್ ಟೂರ್ನಮೆಂಟ್ ಗಳನ್ನ ಇವರು ಆಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮೂರನೇ ಪ್ಲೇಸ್ ಅಲ್ಲಿ ಬರುವಂತದ್ದು ಚೇತನ್ ನಾಯ್ಕ್ ಅಂತ. ಚೇತನ್ ನಾಯ್ಕ್ ಅನ್ನೋರು ಕೂಡ ಇವರು ಅಷ್ಟು ಇವ್ರ ಬಗ್ಗೆ ಅಪ್ಡೇಟ್ಸ್ ಬಂದಿಲ್ಲ, ಬಟ್ ಇವರು ಕರಾವಳಿ ಪ್ಲೇಯರ್. ಇವರು ಸಖತ್ತಾಗಿ ರೀಸೆಂಟ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅಷ್ಟಾಗಿಲ್ಲ, ಬಟ್ ಡಿಫೆನ್ಸ್ ಸೈಕ್ ಆಗಿ ಮಾಡ್ತಾರೆ ಅನ್ನೋ ಒಂದು ಅಪ್ಡೇಟ್ಸ್ ಇದೆ ಅಷ್ಟೇ. ಇನ್ನು ನೆಕ್ಸ್ಟ್ ಬಂದು ದೇವು ಅಂತ. ದೇವು ಅನ್ನೋರು ಕೂಡ ಇವ್ರ ಬಗ್ಗೆ ಕೂಡ ಅಷ್ಟು ಅಪ್ಡೇಟ್ಸ್ ಇಲ್ಲ, ಬಟ್ ಇವರು ಲೋಕಲ್ ಟೂರ್ನಮೆಂಟ್ಸ್ ಗಳಲ್ಲಿ ಡೂ ಆರ್ ಡೈ ಟೈಮ್ ಸಿಚುವೇಶನ್ ಗಳು ಬಂದಾಗ ಸಖತ್ತಾಗಿ ಪಾಯಿಂಟ್ಸ್ ಗಳನ್ನ ತಂದಿದ್ದಾರೆ ಅನ್ನೋ ಅಪ್ಡೇಟ್ಸ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಂಗಾಧರ್ ಅಂತ. ಗಂಗಾಧರ್ ಅನ್ನೋರ ಬಗ್ಗೆ ಅಪ್ಡೇಟ್ಸ್ ನ ನೋಡೋದಾದ್ರೆ ಇವರು ಕೂಡ ರೈಟ್ ಕಾರ್ನರ್. ಈ ಚೇತನ್ ನಾಯ್ಕ್ ಏನಿದ್ದಾರೆ ಅವ್ರಿಗೆ ಇವ್ರು ಒಂಥರ ಸಪೋರ್ಟಿವ್ ಆಗಿದೆ. ಇಬ್ರು ಕೂಡ ರೈಟ್ ಕಾರ್ನರ್ಸ್. ಇವರು ಕೂಡ ಲೋಕಲ್ ಟೂರ್ನಮೆಂಟ್ ಗಳಲ್ಲಿ ಸಖತ್ತಾಗಿ ಆಡಿದ್ದಾರೆ. ಇವರು ಸಖತ್ತಾಗಿ ಡಿಫೆನ್ಸ್ ನ ಮಾಡ್ತಾರೆ ಅಂತ ರೈಟ್ ಕಾರ್ನರ್ ಅಲ್ಲಿ. ಇನ್ನು ನೆಕ್ಸ್ಟ್ ಕೆವಿನ್ ಸಿದ್ದಿ ಅಂತ. ಇವರು ಕೆವಿನ್ ಸಿದ್ದಿ ಅನ್ನೋರು ನೋಡೋದಾದ್ರೆ ಇವರು ಸ್ಟಾರ್ ರೈಡರ್. ಒಂಥರ ಉತ್ತರ ಕರ್ನಾಟಕ ಈ ಕಡೆ ಆ ಭಾಗಕ್ಕೆ ಹೋಯ್ತು ಅಂದ್ರೆ ಇವರು ಒಂಥರ ಸ್ಟಾರ್ ರೈಡರ್. ಆ ಡಿಸ್ಟಿಕ್ ಅಲ್ಲಿ ಇವರು ಒಂಥರ ಪರ್ಫೆಕ್ಟ್ ಸ್ಟಾರ್ ರೈಡರ್ ಅಂತ ಹೇಳ್ಬೋದು. ಇವರು ಲೋಕಲ್ ಟೂರ್ನಮೆಂಟ್ ಗಳನ್ನ ಸಖತ್ತಾಗಿ ಆಡಿದ್ದಾರೆ. ಇನ್ನು ನೆಕ್ಸ್ಟ್ ಕಿರಣ್ ಅಂತ. ಇವರು ಕಿರಣ್ ಅನ್ನೋರು ಕೂಡ ಏನಪ್ಪಾ ಡೂಯಲ್ ಡೈ ಟೈಮು ಈ ರೀತಿ ಟೈಮ್ ಗಳು ಬಂದಾಗ ಲೋಕಲ್ ಟೂರ್ನಮೆಂಟ್ ಗಳಲ್ಲಿ ಸಖತ್ತಾಗಿ ಪಾಯಿಂಟ್ ಗಳನ್ನ ತಂದಿದ್ದಾರೆ. ಇನ್ನು ನೆಕ್ಸ್ಟ್ ನಿಶಾಂತ್ ಅಂತ. ಇನ್ನು ನಿಶಾಂತ್ ಅನ್ನೋರ ಬಗ್ಗೆ ನೋಡೋದಾದ್ರೆ ಇವರು ರೈಟ್ ರೈಡರ್. ಇವರು ರನ್ನಿಂಗ್ ಹ್ಯಾಂಡ್ ಟಚ್ ಹೋಗಿ ಪಟ್ ಅಂತ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಒಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಒಂದು ಸ್ಟ್ರೆಂತ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸಾಯಿ ಪ್ರಸಾದ್. PKL ಅಲ್ಲೇ ಏನ್ ಹೇಳ್ತೀರಾ, ಸ್ಟಾರ್ ರೈಡರು ಮತ್ತು ಏನು ಜಾಸ್ತಿ ಮೊತ್ತಕ್ಕೆ ಸೇಲ್ ಆದಂತಹ ರೈಡರು. ಈ ಪ್ಲೇಯರ್ಗೆ ಇವರು ಉತ್ತರ ಕರ್ನಾಟಕದವರು 3.6 ಲಕ್ಷ, 10 ಲಕ್ಷ ಆಕ್ಷನ್ ಪ್ರೈಸ್ ಅಲ್ಲಿ 3.6 ಲಕ್ಷ ಇವ್ರಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಇವರು ಉತ್ತರ ಕನ್ನಡ ಟೀಮ್ ಗೆಲ್ತು ಅಂದ್ರೆ ಒಂಥರ ಇವರ ಪರ್ಫಾರ್ಮೆನ್ಸ್ ಹೆವಿ ಇರುತ್ತೆ ಅಂತ ಹೇಳ್ತೀನಿ. ಇವರು PKL ಅಲ್ಲಿ ಆಡಿದ ಅನುಭವ ಕೂಡ ಇದೆ. ಇವರು ತಮಿಳ್ ತಲವಾಸ್ ಟೀಮ್ಗೂ ಆಡಿದ್ದಾರೆ. ಇನ್ನು ನೆಕ್ಸ್ಟ್ ಸಂತೋಷ್ BS ಅಂತ. ಸಂತೋಷ್ BS ಅನ್ನುವಂಥವ್ರು ಲೆಫ್ಟ್ ಕಾರ್ನರ್. ಒಂಥರ ಇವ್ರ ಕಡೆ ನೋಡಿ 3 ಜನ ಲೆಫ್ಟ್ ಕಾರ್ನರ್ಸ್ ಇದ್ದಾರೆ. ಇವರು ಒಂಥರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಲೆಫ್ಟ್ ಕಾರ್ನರ್. ಅವ್ರ ಮೊದಲೇ ಅವರಿಬ್ರು ಒಂಥರ ಏನೋ ಯಂಗ್ ಪ್ಲೇಯರ್ಸ್, ಬಟ್ ಇವರು ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಇವರು ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಟೂರ್ನಮೆಂಟ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಇನ್ನು ಅದೇ ರೀತಿ ಕರ್ನಾಟಕ ರಾಜ್ಯನ ರೆಪ್ರೆಸೆಂಟ್ ಕೂಡ ಮಾಡಿದ್ದಾರೆ ಇವರು. ಇನ್ನು ಅದನ್ನ ಬಿಟ್ಟು ನೋಡಿದರೆ ಶ್ರೀನಿವಾಸ್ ಅಂತ. ಇವರು ಕೂಡ ಶ್ರೀನಿವಾಸ್ ಅನ್ನೋರು ಲೆಫ್ಟ್ ರೈಡರ್. ಇವರು ಲೆಫ್ಟ್ ರೈಡರ್. ಇವರು ಈ ಬೋನಸ್ ಅಂಕಗಳನ್ನ ಸಖತ್ತಾಗಿ ತರ್ತಾರೆ. ಇವರು ಒಂಥರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತ ಹೇಳ್ಬೋದು. ಬೋನಸ್ ಪಾಯಿಂಟ್ ಒಂಥರ ಎತ್ಕೊಂಡ್ ಬರ್ತಾರ ಅಂತ ಪ್ಲೇಯರು. ಇನ್ನು ನೆಕ್ಸ್ಟ್ ಸೂರ್ಯ ಅಂತ. ಸೂರ್ಯ ಅಂತ ಪ್ಲೇಯರು, ಒಂದ್ ನಿಮಿಷ. ಸೂರ್ಯ ಅಂತ ಇವರು ಲೆಫ್ಟ್ ಕವರ್. ಇವರು ಯಂಗ್ ಪ್ಲೇಯರ್. ಇವರು ಏನಪ್ಪ ಚೈನ್ ಟ್ಯಾಕಲ್ ಗಳಲ್ಲಿ ಸಖತ್ತಾಗಿ ಮಾಡ್ತಾರೆ ಅನ್ನೋ ಅಪ್ಡೇಟ್ಸ್ ಇದೆ. ಇನ್ನು ನೆಕ್ಸ್ಟ್ ಬಂದ್ರೆ ವಿಘ್ನೇಶ್ ಅಂತ. ವಿಘ್ನೇಶ್ ಅನ್ನೋರು ಕೂಡ ಇವರು ಮಲೆನಾಡು ಮೂಲದವರು. ಇವರು ಯಂಗ್ ಪ್ಲೇಯರ್. ಇವರು ಓಪನ್ ಟೂರ್ನಮೆಂಟ್ ಗಳಲ್ಲಿ ಸಖತ್ತಾಗಿ ಆಡಿದ್ದಾರೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಆಗಿ ಬರುವಂತದ್ದು ಇವ್ರ ಕಡೆ ವಿನೋದ್ ನಾಯ್ಕ್ ಅಂತ.
ವಿನೋದ್ ನಾಯ್ಕ್ ಅಂತ ಈ ಪ್ಲೇಯರ್ ಮೇಲೆ ಇವರು ಹೊಸಿ ದುಡ್ಡು ಇನ್ವೆಸ್ಟ್ ಮಾಡಿಲ್ಲ ಗುರು. ಡಿಫೆಂಡರ್ 2.2 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಇವ್ರ ಮೇಲೆ ಒಂಥರ 2 ಪ್ಲೇಯರ್ಸ್ಗೆ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಇವರು ಉತ್ತರ ಕರ್ನಾಟಕ ಮೂಲದವರೆಯ ಭಟ್ಕಳ ಸೈಡ್ ಅವರು. ಇವರೊಂಥರ ಕಬಡ್ಡಿ ಟೂರ್ನಮೆಂಟ್ ಗಳಲ್ಲಿ ಸಖತ್ತಾಗಿ ಆಡ್ತಾರೆ. ಮತ್ತು ಇವರು ಬೆಂಗಳೂರು ಬುಲ್ಸ್ಗೆ ನ್ಯೂ ಯಂಗ್ ಪ್ಲೇಯರ್ ಕೋಟಾದಡಿ ಬಂದು ಬುಲ್ಸ್ಗೂ ಕೂಡ ಆಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಈ ಟೀಮ್ ನ ನೋಡೋದಾದ್ರೆ ಒಂಥರ ಯಾವ ರೀತಿ ಇದೆ ಟೀಮ್ ಅಂದ್ರೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕಡಿಮೆ ಇದ್ದಾರೆ, ಯಂಗ್ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ. ಅದರಿಂದ ಈ ಟೀಮ್ ಕಪ್ ಗೆಲ್ಲೋ ಚಾನ್ಸಸ್ ಕಡಿಮೆನೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಏನನ್ಸುತ್ತೆ, ಈ ಟೀಮ್ ಕಪ್ ಗೆಲ್ಲುತ್ತಾ ಈ ಪ್ಲೇಯರ್ಸ್ ನ ಇಟ್ಕೊಂಡು ಅನ್ನೋದನ್ನ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.